ಈಗ ಮಳೆ ಬಂದು ಬಿಟ್ಟಿದೆ. ಇದೆಲ್ಲ ನೆಟ್ಟರೆ ಕಡಿಯದೇ ಇದ್ದರೆ ತೊಂದರೆ ಇಲ್ಲ, ಕಡಿದು ಕೆಳಗೆ ಹಾಕಿದರೆ ಅಲ್ಲೆಲ್ಲ ಬೇರು ಬರ್ತದೆ. ಇಲ್ಲೊಂದು ರೋಗ ಇದೆ ನೋಡಿ ಸಸಿ ಮರದಲ್ಲಿ. ಆ ಮರದಲ್ಲಿ ರೋಗ ಇದ್ದಾಗ ಅನಿಸ್ತದೆ ನನಗೆ. ಕಾಲು ಫುಲ್ ಒಳಗೆ ಹೋಗ್ತಾ ಉಂಟು. ಯಾವ ಥರ ತುಂಬಿದೆ ಈ ಮರ ಎಲ್ಲ, ನೋಡಿ ಹೇಗೆ ಬಂದಿದೆ ಅಂತ. ಇಲ್ಲಿ ನೋಡಿ ಈ ಥರ ಮಾಡಿ ಹೋಗ್ಬೇಕಷ್ಟೆ, ಏನಾದರೂ ಇದ್ರೂ ಸಹ ಗೊತ್ತಾಗ್ಲಿಕ್ಕಿಲ್ಲ. ನೋಡಿ ಇಲ್ಲಿ ಇದೆ ನೋಡಿ ಒಂದು ತೆಂಗಿನಕಾಯಿ. ಆಯಿಲ್ ಕೂಡ ತುಂಬ ಜನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಿ ನನಗೆ. ಒಂದು ಹೇರ್ ಆಯಿಲ್ ಆಗಿರ್ಬೋದು, ಕುಂಕುಮಾದಿ ತೈಲ ಆಗಿರ್ಬೋದು, ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಆರ್ಡರ್ ಮಾಡಿ. ಹಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇಲ್ಲಿ. ಈಗ ಬೆಳಗ್ಗೆ ಇಲ್ಲಿ ಮನೆ ಹಿಂದಿನ ಈ ಜಾಗಕ್ಕೆ ಬಂದದ್ದು. ವಿಷಯ ಏನಿಲ್ಲ, ಇದರ ಗೆಲ್ಲೆಲ್ಲ ಸ್ವಲ್ಪ ಕಡಿಯುವ ಅಂತ. ನಮ್ಮ ದಾಸವಾಳದ್ದು ಫುಲ್ಲು ಬಂದಿದೆ, ಎಲ್ಲ ಬಂಬಲಾಗಿದೆ. ನನ್ನೊಮ್ಮೆಲ್ಲ ಕಟ್ ಮಾಡಿ ತೆಗೆದ್ರೆ ಪುನಃ ಫ್ರೆಶ್ ಬರ್ತದಲ್ಲ, ಅದಕ್ಕೋಸ್ಕರ ನಾನು ಮಾಡುವಂತ ಹೊರಟದು. ಅದಕ್ಕೀಗ ಇದು ತಂದಿದ್ದೇನೆ. ಸಾಧಾರಣ ಒಂದಿಷ್ಟು ಕೆಳಗಿಂದ ಈ ಥರ ಚೆಂದ ಕಡೀಲಿಕ್ಕೆ ಬರ್ತದೆ ನೋಡಿ. ಹೀಗೆ ಹಾಕಿ ಎಲ್ಲ ರಾಶಿ ಹಾಕಿಡ್ತೇನೆ. ನೀಟಾಗಿ ಕಟ್ಟಾಗ್ತದೆ ನೋಡಿ ಈ ಥರ ಚೆನ್ನಾಗಿ. ಹಾಗೆ ನೋಡಿ, ಈಗ ಬೆಳಗ್ಗೆ ಇಲ್ಲಿಗೆ ಇದರ ಕೆಲಸದಲ್ಲೂ ಇದ್ದೇವೆ ಈಗ ನಾವು. ಅಮ್ಮ ಇಲ್ಲಿಗ ಬೆಂಡೆ ಸಸಿಯನ್ನೆಲ್ಲ ನೆಟ್ಟರು. ನಾನು ಬರುವಾಗ ಲೇಟ್ ಆಯ್ತು, ಈ ಕಡೆ ಸ್ವಲ್ಪ ಕೆಲಸದಲ್ಲಿದ್ದೆ. ನೋಡಿ ಇಲ್ಲಿ ಎಲ್ಲ ನೆಟ್ಟಿದ್ದಾರೆ. ಮತ್ತು ಇಲ್ಲಿ ಸೌತೆ ನೋಡಿ ಹುಟ್ಟಿದೆ ನೋಡಿ, ಎಲ್ಲ ಚೆಂದ ಬಂದಿದೆ. ಇಲ್ಲಿ ಕಾಣ್ತದಲ್ಲ, ಚೆಂದ ಹುಟ್ಟಿಕೊಂಡು ಇದೆ. ಹಾಗೆಲ್ಲ ಕೆಲಸ ಆಗ್ತಾ ಉಂಟು ನಂದು. ಇನ್ನೆಂತ ನೆಡ್ಲೆಪ್ಪ ಈಗ ಅದು ಮುಳ್ಸೌತೆ ಉಂಟು ಗ್ಲಾಸಲ್ಲಿ ಹುಟ್ಟಿದೆ. ಅದನ್ನು ಈಗ ನೆಡಬೇಕು. ಅದನ್ನು ನೆಡ್ಲಿಕ್ಕೆ ಫಸ್ಟಲ್ಲಿ ಒಂದೀಗ ಹೊಂಡ ಮಾಡಬೇಕು. ಇದಕ್ಕೆ ನೋಡಿ ಇನ್ನು ಬುಡಕ್ಕೆ ಅಡಿಕೆ ಸೊಪ್ಪಲ್ಲಿಂದ ತಂದು ಹಾಕ್ಲಿಕ್ಕೆ ಉಂಟು. ಹಾಗೆ ಸಸಿ ನೆಟ್ಟದ್ದು ತುಂಬ ಉಂಟು. ಈಗ ಇಲ್ಲಿ ನಮಗೆ ನೆಡಲಿಕ್ಕೆ ಜಾಗ ಕಮ್ಮಿ ಇರೋದು, ಹಾಗೆ ಇಲ್ಲಿ ಇಷ್ಟು ಜಾಗ ಕೊಚ್ಚಲಿಕ್ಕೆ ಅಂತ ಹೊರಟದ್ದು. ಈ ಥರ ಅಗಲಕ್ಕೆ ಕೊಚ್ಚಿ ಸ್ವಲ್ಪ ಈ ಸೈಡ್ ಒಂದು ಈ ಸೈಡ್ ಒಂದು ಅಂತ 2 ಸಾಲಾಗಿ ಹಾಕುದು. ಕಲ್ಲುಗಳೇ ಜಾಸ್ತಿ ನಮ್ಮ ಈ ಜಾಗದಲ್ಲಿ. ಹಾಗೆ ನೋಡಿ ಮುಳ್ಸೌತೆ ಸಸಿ ಯಾವ ಥರ ಬಂದಿದೆ ಗ್ಲಾಸಲ್ಲಿ ಅಂತ. ತುಂಬವೇ ಉಂಟು ಆಯಿತಾ, ಇನ್ನೂ ಸಹ ಸುಮಾರು ಗ್ಲಾಸಲ್ಲಿ ಉಂಟು ಅಲ್ಲಿ. ಅದು ಗ್ಲಾಸಿಂದ ಉಲ್ಟ ಮಾಡಿಯಪ್ಪ ಬತ್ತಗಳ ನೋಡಿ ಯಾವ ಥರ ಇದೆ ಅಂತ. ಬೇರು ಎಲ್ಲ ನೋಡಿ ನೋಡಿ ಯಾವ ಥರ ಇದೆ ಅಂತ. ಅದರಲ್ಲಿ ಸಸಿ ಮಾತ್ರ ಭಯಂಕರ ಇದೆ. ಈಗ ಆಶೆ ಹುಟ್ಟಿಡ್ತಿಲ್ಲ, ಹಾಗೆ ತುಂಬ ನೆಟ್ಟರೆ ಒಳ್ಳೇದಾಗ್ತಿಲ್ಲ ಅದೇ ಕಡೆ. ಅದಕ್ಕೆ ಎಂತ ಮಾಡಿದ್ರು ಅಂತಿದ್ದ, ತುಂಡು ತುಂಡು ಮಾಡಿ ನಡುದು. ಸಗಣದ ಲಕ್ಕೋಟೆದ ಅಲ್ಲಿಂದ 15 ಬೇಗ ಹೂವು ಬೆಳಿ ತೊಟ್ಟೆಯ. ಹಾಗೆ ನೋಡಿ ಇಲ್ಲಿ ಸಗಣಿದೆ ಒಂದು ತೊಟ್ಟೆ ಉಂಟು, ಅದಕ್ಕೆ 15 ಚಂದ ಬರ್ತದೆ ಅಂತೆ, ಜೀವ ಬೇಗ ಹಿಡಿತದೆ ಅಂತ. ಒಕ್ಕಿದ್ಲೆ ಅಲ್ಲಿ ಅಷ್ಟು ಕರೆ ಹೆಂಗೆ ಒಕ್ಕಿದ್ಲೆ ನಾನು. ನೋಡಿ ಈ ಥರ ಸಗಣಿಯನ್ನು ಇಟ್ಟು ಕೆಳಗೆ ನೆಡುದು. ಇದಕ್ಕೆ ಮತ್ತೆ ಸ್ವಲ್ಪ ಸುಡು ಮಣ್ಣು ಉಂಟಲ್ಲ ಇಲ್ಲಿ, ಅದನ್ನು ಇದರ ಬುಡಕ್ಕೆ ಹಾಕಿ ಅಡಿಕೆ ಸಿಪ್ಪೆ ಎಲ್ಲ ಹಾಕಬೇಕು ಬುಡಕ್ಕೆ. ಇಲ್ಲದಿದ್ದರೆ ಮಳೆ ಬರುವಾಗೆಲ್ಲ ಹಾಳಾಗ್ತದೆ, ಚೆಂದ ಆಗ್ತದೆ. ಮತ್ತೆ ಹಾಕಿದ ಸುಡು ಮಣ್ಣು ಸಹ ಹೋಗುದು ಇಲ್ಲ ಅಲ್ಲಿಂದ. ಸುಡು ಮಣ್ಣು ಇಲ್ಲಿ ಉಂಟು, ಅದನ್ನು ತಂದೀಗ ಇಲ್ಲಿ ಹಾಕೋದು. ಗಿಡ ನೆಟ್ಟಾಯ್ತು ಅಲ್ಲಿ. ಈಗ ಸೂಟು ಮಣ್ಣು ಸಹ ಹಾಕಿ ಆಯಿತು, ಸುಡು ಮಣ್ಣು. ಇಲ್ಲಿದ್ದಂಥ ಕಾಯಿ ಸೊಪ್ಪು ಅಡಿಕೆ ಸೊಪ್ಪು ಏನಿದೆ ಇದನ್ನು ಸಹ ಅದರ ಬುಡಕ್ಕೆ ಹಾಕಲಿಕ್ಕೆ ಅಂತ ನಾನು ತಗೊಂಡೋಗ್ಲಿಕ್ಕೆ ಹೊರಟದ್ದು. ಹುಲ್ಲು ಸಹ ಉಂಟು ಇದು. ಹಾಗೆ ಮತ್ತು ಈ ಜಾಗದಲ್ಲಿ ಈ ಅಡಿಕೆ ಸೊಪ್ಪು ಉಂಟಲ್ಲ, ನಾವು ಒಂದು ಹಾಕಿ ಒಂದು 2 ವರ್ಷ ಹಿಂದೆ ಹಾಕಿ ಈಗಿರುವಂತಹ ಈ ರಾಶಿ ಇದು. ಹಾಗೆ ಇಲ್ಲಿ ಮೇಲೆಲ್ಲದಿದ್ರು ಕೆಳಗಿನ ಜಾಗದಲ್ಲಿ ಏನಿದೆ ಇಲ್ಲಿ ಈಗ ಸ್ವಲ್ಪ ಒದ್ದೆ ಕಾಣ್ತಾ ಉಂಟಲ್ಲ, ಇನ್ನು ಕೆಳಗೆ ಜಾಗದಲ್ಲಿ ಒಳ್ಳೆ ಹುಡಿ ಆಗಿ ಉಂಟದು, ಗೊಬ್ಬರದಾಗ ಆಗಿದೆ ನೀಟಾಗಿ.
ಮೇಲೆ ಆ ಥರ ಇಲ್ಲ, ಬಟ್ ಕೆಳಗಡೆ ಒಳ್ಳೆ ನೋಡಿ ನಿಮ್ಗೆ ಇಲ್ಲಿ ನೋಡ್ಬೋದು ಫುಲ್ ಹುಡಿ ಹುಡಿ ಆಗಿದೆ ಗೊಬ್ಬರದಾಗೆ ನೀಟಾಗಿ. ಹಾಗೆ ಅದನ್ನು ನಾವು ಈಗ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ, ಈ ಥರ ತರಕಾರಿಗೆ ಸಾಲಿಗೆಲ್ಲ ಹಾಕೋದು. ಹಾಗೆ ಅದನ್ನು ಹಾಕಲಿಕ್ಕೆ ಅಂತ ನಾವು ಹೊರಟದ್ದು. ಹೇಗೆ ನೋಡಿ ಇದನ್ನೆಲ್ಲ ನೆಟ್ಟಾಯಿತು ನೋಡಿ ಯಾವ ಥರ ಅಂತ. ಸೂಟು ಮಣ್ಣು ನೆಟ್ಟಾದ್ಮೇಲೆ ಸೂಟು ಮಣ್ಣೆಲ್ಲ ಹಾಕಿ ಆಮೇಲೆ ಅದರ ಮೇಲಿಂದ ಅಲ್ಲಿದ್ದಂಥ ಅಡಿಕೆ ಸೊಪ್ಪನ್ನು ತಂದು ಹೀಗೆ ಹಾಕಿದ್ದು. ಅದು ಒಳ್ಳೆ ಗೊಬ್ಬರದಾಗ ಆಗಿರ್ತದೆ ನೋಡಿ, ಈ ಥರ ಹುಡಿ 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 ಇದನ್ನು ಹಾಕೋದು ನೋಡಿ ಹಾಗೆ. ನೆಕ್ಸ್ಟ್ ಅದು ಸೌತೆ ಸಾಲಿಗೆ ಸಹ ಒಂದು ಹಾಕಬೇಕು. ಹಾಗೆ ನೋಡಿ ಇಲ್ಲಿ ಬೆಂಡೆ ಸಸಿ ಮತ್ತು ಅರಿಶಿನ ಇಟ್ಟು ಇದಕ್ಕೂ ಸಹ ಸೂಟು ಮಣ್ಣು ಮತ್ತು ಇದು ಅಡಿಕೆ ಸೊಪ್ಪನ್ನೆಲ್ಲ ಹಾಕಿ ಆಯಿತು ನೋಡಿ, ಇಲ್ಲಿ ಫುಲ್ ಹಾಕಿ ಆಗಿದೆ. ಅಲ್ಲಿ ಸೌತೆ ಸಾಲಿಗೆ ಬರೀ ಸುಡುಮಣ್ಣು ಹಾಕಿದ್ದು, ಮತ್ತು ಆ ಕಡೆ ಮುಳ್ಳು ಸೌತೆಗೆ ಸುಡುಮಣ್ಣು ಮತ್ತು ಅಡಿಕೆ ಸೊಪ್ಪು ಎರಡು ಹಾಕಿ ಆಗಿದೆ. ಹಾಗೆ ಇಲ್ಲಿ ನೀಟಾಗಿ ಈ ಥರ ಈ ಹಾಕುವ ಕೆಲಸ ಎಲ್ಲ ಮಾಡಿ ಗಿಡ ನೆಡುವ ಕೆಲಸ ಎಲ್ಲ ಆಯಿತು. ಒಟ್ಟಿಗೆ ನಂದು ಇಲ್ಲಿ ಒಂದು ಕೆಲಸ ನೋಡಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ದಾಸನದ ಗಿಡ ಗೆಲ್ಲು ಕಟ್ ಮಾಡೋದು. ಗೆಲ್ಲು ಕಟ್ ಮಾಡಿ ಇಲ್ಲಿ ಇದಿಷ್ಟ ಆಯಿತು, ಇದೊಂದು ಸ್ವಲ್ಪ ಬಾಕಿ ಉಂಟು ಅಂತೇಳಿ ಈ ಒಂದು ದಾಸನದ್ದು ಕಟ್ ಮಾಡಿ ಆಯಿತು. ಅಲ್ಲಿ ಇನ್ನೊಂದು ದೊಡ್ಡದಿತ್ತು ಅದನ್ನು ಸಹ ಕಟ್ ಮಾಡಿ ಆಯಿತು. ಹಾಗೆ ಇಲ್ಲಿಗ ಅಮ್ಮ ಇಲ್ಲಿದ್ದಾರೆ, ಲಂಬಾನ ಗಿಡ ಉಂಟು ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಲಂಬಾನ ಸಿಂಗಲ್ ಗಿಡ ಒಂದು ಲಂಬಾನ ಒಂದು ಉಂಟು, ಅದು ಒಂದೇ ಇರೋದಂತ ಇಲ್ಲಿ. ಹಾಗೆ ಅದನ್ನು ಜಾಗ್ರತೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಬೇರೆ ಇತ್ತು ಅದೆಲ್ಲ ಹೋಗಿದೆ, ಈಗ ಸತ್ತೋಗಿದೆ. ಅಂಗಳದಲ್ಲಿ ಇಂಟರ್ಲಾಕ್ ಆಗಿ ಹೋಗಿದ್ದು ಅದನ್ನೆಲ್ಲ ತೆಗ್ದಿದೆ ಅಲ್ಲಿಂದ. ಇಲ್ಲಿ ಒಂದು ಗಿಡ ಇರೋದು, ಅದನ್ನು ಕಡಿಯೋದು ಬೇಡ ಅಂತ ಬಿಟ್ಟದ್ದು. ಹಾಗೆ ಇಲ್ಲಿ ಎಲ್ಲ ಸ್ವಲ್ಪ ಜಾಗ ಕ್ಲೀನ್ ಆಯ್ತು. ಈಗ ಇಷ್ಟು ಜಾಗ ಇಲ್ಲೇ ರಾಶಿಗೆ ಇಲ್ಲೇ ಹಾಕಿಕೊಂಡುಂಟು, ತೊಂದರೆ ಇಲ್ಲ. ಅದಲ್ಲಿ ಆ ಕಡೆ ಕಳ್ಳಿ ಸಸಿ ಸಹ ಒಂದು ಮುರಿದು ಬಿದ್ದದೆಲ್ಲ ಉಂಟು, ಅದು ನೆಕ್ಸ್ಟ್ ಕೆಲಸದವ್ರು ಬಂದಿರುವಾಗ ಅದನ್ನು ತೆಗಿಸ್ಬೇಕು ಅಲ್ಲಿಂದ. ಹಾಗೆ ನಮ್ಮ ಕೆಲಸ ಎಲ್ಲ ಆಗ್ತಾ ಇದ್ದಾಗೆ ನೋಡಿ ಅಮ್ಮ ಸಹ ಇಲ್ಲಿದ್ದಾರೆ. ಕೆಲಸ ಎಲ್ಲ ಆಗ್ತಿದ್ದಾಗೆ ಮಳೆ ಬರಲಿಕ್ಕೆ ಸಹ ಶುರು ಆಯಿತು ನೋಡಿ. ಒಳ್ಳೆ ಮಳೆ ಬರ್ತಾ ಉಂಟು, ಗಾಳಿ ಸಹ ಬರ್ತಾ ಉಂಟು. ಗಾಳಿ ಜೊತೆಗೆ ಮಳೆ ಬರ್ತಾ ಉಂಟು. ಹಾಗೆ ಅಮ್ಮ ಫುಲ್ ಒದ್ದೆ ಹಾಕ್ತಾರೆ, ಈಗ ನಾನು ಸೊದ್ದೆ ಹಾಕ್ತೇನೆ. ಬಾಯರಿಕೆ ಆಗ್ತಾ ಉಂಟು ಜೋರು ನೋಡಿ, ಮಳೆ ಬರ್ತಾ ಉಂಟು ಒಳ್ಳೆ. ಈಗ ಒಟ್ಟಿಗೆ ಅಲ್ಲಿ ಚಿಕ್ಕು ಕೊಂಡಾಗ ಆಸೆ ಆಗ್ತದೆ ಚಿಕ್ಕು ತಿನ್ಬೇಕು ಅಂತ. ಹಣ್ಣಾಗಿದೆ ಅಂತವ. ಅದೊಂದು ಉಪದ್ರದ ಕುಳವಿನ ಬಳ್ಳಿ, ಎಲ್ಲ ಕಡೆ ಹೋಗುದು ಗಿಡಗಳನ್ನೆಲ್ಲ ಗಡಿ ಕೊಡ್ಲಿಕ್ಕೆ ಅಂತವೇ ಇರುವಂತಹ ಒಂದು ಗಿಡ. ತುಂಬುದು ದಾಸ, ಯಾವುದೇ ಹೂವಿನ ಗಿಡ ಇರಲಿ, ಬೇಕಾದ ಗಿಡಗಳಿರಲಿ, ಅದಕ್ಕೆಲ್ಲ ತುಂಬಿಕೊಳ್ಳುದು. ಅದೊಂದು ಕಷಿ ನೆಲ್ಲಿಕಾಯಿ ಉಂಟು, ಅದು ಫುಲ್ ಕವರ್ ಆಗ್ತದೆ ಆಯ್ತಾ. ನೋಡಿ ಚಿಕ್ಕು ಉಂಟು, ಬೆಳೆದ ಚಿಕ್ಕು ಉಂಟಾ ಗೊತ್ತಿಲ್ಲ. ಬೆಳೆದಲ್ಲ ಹಣ್ಣಿಗೆ, ಹಣ್ಣು ಮರಲ್ಲೇ ಇಲ್ಲಿ ಸಿಕ್ಕುತ್ತಾ? ಹಂಗೆ ಚಿಕ್ಕು ಬೆಳೆದಿದೆ ಆದ್ರೆ ಹಣ್ಣು ಇಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲಿಗ ಹಣ್ಣು ಮಾಡಿಕೊಡು ಒಂದು. ಹಾಸರ ಹೋಗ್ತಾ ಇದ್ದಿದ್ದಲ್ಲ ನೋಡಿ. ಇಲ್ಲೇ ಮನೆ ಇರುದು, ಕಾಲು ತೊಳೆದು ಹೋಗುವಾಗ ಲೇಟ್ ಆಗ್ತದಲ್ಲ, ಕಾಲಲ್ಲೆಲ್ಲ ತುಂಬ ಮಣ್ಣಿರ್ತದೆ, ಕೈಯಲ್ಲೆಲ್ಲ ನೋಡಿ ತುಂಬ ಮಣ್ಣಿದೆ. ಅವಾಗ ಅಲ್ಲಿಗೆ ತಲುಪುವಾಗ ಎಷ್ಟು ಬಾಯಾರಿಕೆ ಆಗ್ತುಂಟು ನೋಡಿ. ಇಲ್ಲಿಗ ಹೇಗೆ ಕಾಣ್ತಾ ಉಂಟು ಅಂತ ಸ್ವಲ್ಪ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರ್ಬೋದು. ಇಲ್ಲಿ ಫುಲ್ ಬಲ್ಲೆ ತುಂಬಿಕೊಂಡಿತ್ತು, ಅದೆಲ್ಲ ಈಗ ಖಾಲಿಯಾಗಿದೆ ನೋಡಿ. ಹಿಂದೆ ಫುಲ್ ಈಗ ಖಾಲಿಯಾಗಿದೆ. ಇಷ್ಟು ಜಾಗ ಫುಲ್ ಬಲ್ಲೆ ತುಂಬಿಕೊಂಡಿತ್ತು, ದಾರಿ ನಮಗೆ ಹೋಗ್ಲಿಕ್ಕೆ ಸಡ್ಡಾಗುವಾಗಿತ್ತು. ಹಾಗಾದ್ರೆ ಬಲ್ಲೆನೆಲ್ಲ ಕಡಿದು ಬಿಟ್ವಿ. ಆ ಕಡೆ ಗಿಡ ನೆಡುವ ಕೆಲಸ ಆಯಿತು, ಈ ಕಡೆ ಈ ಬಲ್ಲೆ ಕ್ಲೀನ್ ಮಾಡುವ ಕೆಲಸ ಆಯಿತು. ಹಾಗೆ ಈಗ ಇನ್ನೆಂತ ಮನೆಗೆ ಹೋಗೋದು, ಸ್ವಲ್ಪ ಪೇಟೆಗೆ ಹೋಗಬೇಕು. ಪೇಟೆಯಲ್ಲಿ ಸ್ವಲ್ಪ ಕೆಲಸ ಉಂಟು. ಒಂದು ಹೊಸ ಮೆಡಿಸಿನ್ ಮಾಡಲಿಕ್ಕಿದ್ದೇನೆ ನಾನು, ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಗಳಲ್ಲಿ ಹಾಕ್ತೇನೆ. ಯಾವುದು ಅಂತ ಆಮೇಲೆ ಹೇಳ್ತೇನೆ. ಸೊ ಆ ಮೆಡಿಸಿನ್ ಮಾಡುವಾಗ ಅದರದ್ದು ಸಹ ವೀಡಿಯೋ ಮಾಡಿ ಹಾಕ್ತಾನೆ. ಅದಲ್ಲದೆ ನಮ್ಮದು ಆಯಿಲ್ ಕೂಡ ತುಂಬ ಜನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಿ ನನಗೆ. ನಮ್ಮದು ಹೇರ್ ಆಯಿಲ್ ಆಗಿರ್ಬೋದು, ಕುಂಕುಮಾದಿ ತೈಲ ಆಗಿರ್ಬೋದು. ಬೇಕಾದ್ರೆ ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೇನೆ ಯಾವುದು ಆಯಿಲ್ ಅಂತ ನನಗೆ ಗೊತ್ತಿಲ್ಲ ಅಂತಿದ್ರೆ. ನಮ್ಮದೊಂದು ಪ್ರಾಡಕ್ಟ್ಸ್ ಇದೆ ಒಂದೆರಡು, ಹೇರ್ ಆಯಿಲ್ ಡ್ಯಾಂಡ್ರಫಿಗಿರುವಂಥದ್ದು ಮತ್ತು ಕುಂಕುಮಾದಿ ತೈಲ ಫೇಸ್ ಗ್ಲೋ ಆಯಿಲ್ ಅಂತ ಹೇಳ್ಬೋದು, ಅದಕ್ಕಿರುವಂಥದ್ದು. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಆರ್ಡ್ರ್ ಮಾಡಿ, ಹಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇಲ್ಲಿ ಕರೆಕ್ಟಾಗಿ ರೆಗ್ಯುಲರ್ ಅಪ್ಲಿಕೇಶನ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರ್ತದೆ ಆಯಿತಾ. ಹಾಗೆ ಮತ್ತು ಕೆಲವರು ಆರ್ಡರ್ ಮಾಡಿರಬೇಕಾಗಿದ್ದರೆ ಸ್ಟಾಕ್ ಇಲ್ಲ ಅಂತ ನಾನು ಹೇಳಿರ್ಬೋದು. ಯಾಕಂದರೆ ನಾನು ಇದು ಆಯುರ್ವೇದಿಕ್ ಪ್ರಿನ್ಸಿಪಲ್ಸ್ ಮುಖಾಂತರ ಮಾಡೋದ್ರಿಂದಾಗಿ ಸ್ಮಾಲ್ ಬ್ಯಾಚಸಲ್ಲಿ ಮಾಡ್ತೇನೆ, ತುಂಬ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಸಣ್ಣ ಬ್ಯಾಚಲ್ಲಿ ಮಾಡುವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿಕ್ಕೆ ನನಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ಕ್ಲಾಸಿಕಲ್ ಆಯುರ್ವೇದಿಕ್ ಟೆಸ್ಟಿನ ಉಲ್ಲೇಖವನ್ನು ಇಟ್ಕೊಂಡು ಅದರ ಬೇಸಿಸ್ ಮೇಲೆ ಮಾಡುವಂಥ ಆಯಿಲ್ಸ್ ಇದು. ಹಾಗಾಗಿ ಕರೆಕ್ಟ್ ರೇಷಿಯೋ ಫಾಲೋ ಮಾಡಿಕೊಂಡು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿ ಮಾಡುವಂಥದ್ದು. ಸೊ ಶಾರ್ಟ್ಕಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ಒಂದು ಬ್ಯಾಚ್ ಖಾಲಿ ಆದರೆ ಸೊ ಲಿಮಿಟೆಡ್ ಸ್ಟಾಕ್ಸ್ ಇರ್ತದೆ. ಹಾಗೆ ಬೇಕಿದ್ದವರು ಆರ್ಡರ್ ನಾನು ಕಮೆಂಟಲ್ಲಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೆಳಗೆ ಹಾಕ್ತೇನೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೇನೆ. ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ವಾಟ್ಸಪ್ಪಲ್ಲಿ. ನಿಮ್ಗೆ ಏನಾದರೂ ಆಯಿಲ್ಸ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ. ಹಾಗೆ ರೆಗ್ಯುಲರ್ ಹೊಸ ಬ್ಯಾಚಸ್ ಬಂದರೆ ನಾನು ಅಪ್ಡೇಟ್ಸ್ ಹಾಕ್ತೇನೆ ವೀಡಿಯೋದಲ್ಲಿ ಆಯಿತಾ. ಕೆಲಸ ಎಲ್ಲ ಆದ ನಂತರ ಉಂಟಲ್ಲ, ಕಾರಲ್ಲಿ ಹೊರಟದಾಯ್ತಾ. ಕಾರಲ್ಲಿ ನಾವು ಹೊರಟಾಗ ಮನೆಯಿಂದ ಒಂದು ಸ್ವಲ್ಪ ದೂರ ಹೋದಾಗ ಒಂದು ಲಾರಿ ಅಡ್ಡ ಉಂಟಾಯ್ತಾ ರೋಡಿಗೆ. ಏನಂತ ನಾವು ಕೇಳಿದಾಗ ವಿಷಯ ಗೊತ್ತಾಯಿತು. JCB ಕೆಲಸ ಆಗ್ತಾ ಉಂಟು, ರೋಡಿಗೆ ಕಾಂಕ್ರೀಟೀಕರಣ ಆಗಲಿಕ್ಕೆ ಕೆಲಸ ಶುರುವಾಗ್ತಾ ಉಂಟು. ಇನ್ನೇನು ಕಾಂಕ್ರೀಟಿಗೆ ನಾಳೆ ಆಗ್ತದೆ, ಹಾಗೂ ಮತ್ತು ರೋಡ್ ಸಹ ಕ್ಲೋಸ್ ಆ ಥರ ಅಂತೆಲ್ಲ ಹೇಳಿದರು.
ಮತ್ತೆ ಸ್ವಲ್ಪ ನಾವು ವಿಚಾರಿಸಿದಾಗ ವಿಷಯ ಆಚೆ ಗೊತ್ತಾಯ್ತು ನಮಗೆ, ಇನ್ನು 4 ದಿನ ಆದ ನಂತರ ಕಾಂಕ್ರೀಟ್ ಹಾಕೋದು. ಅದು ಒಮ್ಮೆ ಹಾಕಿದರೆ ಮತ್ತೆ 10ರಿಂದ ಒಂದು 15ರಿಂದ 20 ದಿವಸ ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅಲ್ಲ, ಅದರ ಮೇಲೆ ವಾಹನ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಅಲ್ಲಿ ರೋಡ್ ಸ್ವಲ್ಪ ಹೊಂಡ ತೆಗೆದವರ ರೋಡ್ ಲೆವೆಲ್ ಎಲ್ಲ ಮಾಡಿಬಿಟ್ಟು ಒಂದು ಜಲ್ಲಿ ಕಲ್ಲು ಹಾಕಿ ಇಡ್ತಾರಂತೆ. ಹಾಕಿ ಒಂದು 4 ದಿವಸ ಬಿಟ್ಟು ಮತ್ತೆ ಕೆಲಸ ಶುರು ಮಾಡೋದು. ಹಾಗೆ 4 ದಿವಸಕ್ಕೆ ಟೈಮ್ ಉಂಟು ನಮ್ಗೆ ಆಚೀಚೆ ಹೋಗಲಿಕ್ಕೆ. ಆಮೇಲೆ ಅಲ್ಲಿಗ ಕಾಂಕ್ರೀಟ್ ಆದರೆ ಮತ್ತೆ ಒಂದು 20 ದಿವಸಕ್ಕೆ ಗಾಡಿ ತೆಗಿಲಿಕ್ಕೆ ಗೊತ್ತಿಲ್ಲ. ಹಾಗೆ ನಾವು ಇನ್ನೇನು ಮಾಡಬೇಕು, ಗಾಡಿಯನ್ನು ತೆಗೆದು ಆ ಕಡೆ ಕಾಂಕ್ರೀಟ್ ಆಗೋದಕ್ಕಿಂತ ಆ ಕಡೆ ಹೊರಗಡೆಗೆ ಗಾಡಿ ಇಟ್ಟು ಮತ್ತು ಈ ಕಡೆ ನಡ್ಕೊಂಡು ಹೋಗಬೇಕಷ್ಟೇ ಮನೆಗೆ. ಇಲ್ಲಿಂದ ಸಾಧಾರಣ ಒಂದು ತುಂಬ ಇಲ್ಲ, ಒಂದು 400 ಮೀಟರ್ಸ್ ಇರ್ಬೋದು ಅಷ್ಟೇ. ಅಲ್ಲಿ ಈಗ ಕೆಲಸ ಆಗ್ತಾ ಉಂಟಲ್ಲ ಈ ಜಾಗದಿಂದ ನಮ್ಮ ಮನೆಗೆ. ಹಾಗೆ ಒಮ್ಮೆಗೀಗ ನಮ್ಗೆ ಆಚೆ ಹೊರಗೆ ಹೋಗಲಿಕ್ಕೆ ಲಾರಿಯನ್ನು ಆಚೆ ಸೈಡ್ ಮಾಡಿ ಗಾಡಿ ಹಿಟಾಚೆಲ್ಲ ತೆಗೆದು ಕೊಡ್ತಾರೆ JCB, ಆಮೇಲೆ ನಾವು ಹೊರಡೋದು. ಹಾಗೆ ಇನ್ನೀಗ ಇವತ್ತು ಕಾಂಕ್ರೀಟ್ ಮಾಡೋದಿಲ್ಲ, ಜಸ್ಟ್ ಜಲ್ಲಿ ಹಾಕಿ ಬಿಡ್ತಾರೆ, ಆಮೇಲೆ ನೋಡಬೇಕು. ಆಯಿತಾ ನೋಡಿ, ಈ ಮರದಲ್ಲಿ ಮೊನ್ನೆ ನಾನು 2 ಅಡಿಕೆ ಸಿಕ್ಕಿತ್ತು ಅಂತ ಹೇಳಿದ್ದೆ, ಅದರಲ್ಲಿ ಹಾಗೆ ರೋಗ ಇದೆ ಅಂತ ಇದು ಕಟ್ಟಿ ಇಟ್ಟಿದೆ ಆಯಿತಾ. ನಿನ್ನೆ ತುಂಬ ಸಿಕ್ಕಿದೆ ನೋಡಿ, ಇಲ್ಲಿ ಇವತ್ತು ಇದೆ ರೋಗ ಇದೆ ಈ ಒಂದು ಮರಕ್ಕೆ. ನಾನು ಇಡೀ ತೋಟ ಹೆಕ್ಕಿದ್ದೇನೆ, ಈ ಒಂದು ಮರದಲ್ಲಿ ರೋಗ ಇದೆ ನನಗೆ ಗೊತ್ತದಾಗಿ. ಇನ್ನೀಗ ಮದ್ದು ಸ್ಪ್ರೇ ಮಾಡಲಿಕ್ಕೆ ಬಂದವರಿಗೆ ಸಹ ಗೊತ್ತಾಗ್ತದಲ್ಲ ಬಿಡುವಾಗ, ಬೇರೆ ಇದ್ದರೆ ಅವರು ಮರದ ನಳ್ಳಿಯನ್ನು ನೋಡಿಕೊಂಡು ಬಿಡುವಾಗ ಅವರಿಗೆ ಗೊತ್ತಾಗ್ತದೆ. ನನಗೆ ಅಷ್ಟೆಲ್ಲ ನಾನು ಮೇಲೆ ಪರೀಕ್ಷೆ ಮಾಡಲಿಲ್ಲ, ಬುಡವನ್ನೇ ನೋಡಿಕೊಂಡು ಹೋದ್ದು. ಹಾಗೆ ವಿಷಯ ಆಗಿದೆ, ಈ ಮರದಲ್ಲಿ ರೋಗ ಇದೆ. ನಾನೀಗ ತೋಟಕ್ಕೆ ತೆಂಗಿನಕಾಯಿ ಹೆಕ್ಕಲಿಕ್ಕೆ ಹೋಗ್ತಾ ಇರೋದಾಯ್ತಾ. ನಿನ್ನೆ ಅದಕ್ಕೆ ಹೋಗಲಿಲ್ಲ, ಇಲ್ಲಿ ಹೆಕ್ಕಿ ಆದಾಗ ಇದರಲ್ಲಿ ನೋಡಿ ಹುಲ್ಲಿರುವ ಕಾರಣ ಹುಡುಕಿ ಹುಡುಕಿ ಹೆಕ್ಕಬೇಕಾಗ್ತದಲ್ಲ. ಹಾಗೆ ನನಗೆ ಇಲ್ಲಿಯೇ ಹೊತ್ತಾಯಿತು. ಆಮೇಲೆ ಸೀದಾ ಮನೆಗೆ ಹೋದೆ ನಾನು. ಮಳೆ ಸಹ ಬಂದಿತ್ತು, ಒದ್ದೆ ಸಹ ಆಗಿದ್ದೇನೆ. ಇಲ್ಲಿ ವಾಪಸ್ಸಿದೆ ನೋಡಿ, ಈ ಮರದಲ್ಲಿ ಗೊನೆ ಇಟ್ಟಿದೆ, ನಾನೀಗ ಬರುವಾಗ ಹಾಕಿಕೊಳ್ತೇನೆ ಗೋಣಿಗೆ. ಸುಮ್ಮನೆ ಹಿಡ್ಕೊಂಡು ಕೆಳಗೆ ಹೋಗೋದು ಬೇಡ ಅಂತ ಅಲ್ಲೇ ಇಟ್ಟದ್ದು. ನಿನ್ನೆಯಿಂದ ಮಳೆ ಜೋರು ಉಂಟಾಯ್ತಾ ನಮ್ಮೂರಲ್ಲಿ. ನಿಮಗೆ ಈಗ ಕಾಣ್ಬೋದು ವಿಡಿಯೋದಲ್ಲೇ ನೋಡಿ, ಇಲ್ಲೆಲ್ಲ ಈಗ ಮಳೆ ಬಂದು ಬಿಟ್ಟಿದೆ. ಹಾಗೆ ರೈನ್ ಕೋಟ್ ಹಿಡ್ಕೊಂಡು ಬಂದಿದ್ದೇನೆ. ಬಲೆ ಇರ್ತದೆ ತೋಟಕ್ಕೆ ಬರುವಾಗ, ಅದಕ್ಕೆ ನಾನೀಗ ಗೋಣಿಯನ್ನು ಮಾಡಿದ್ದು. ಆದಿತ್ಯ ಈಗ ಹೋದಷ್ಟೇ, ಅವನು ಹೋದ ಕೂಡಲೇ ನಾನೀಗ ತೋಟಕ್ಕೆ ಬರ್ತಾ ಇರೋದು. ಇಲ್ಲಿ ನಾನಿವಾಗ ಅಡಿಕೆ ಹೆಕ್ಕುದಲ್ಲ, ಬರೀ ಒಂದು ತೆಂಗಿನಕಾಯಿ ನೋಡಿಕೊಂಡು ಹೋಗುವ ಅಂತ ಬಂದದ್ದು. ಅದರನ್ನಿಲ್ಲದಿದ್ರೆ ಹಂದಿ ತಿಂತದೆ, ಆಮೇಲೆ ಹಂದಿಯ ಉಪದ್ರ ಇದೆ ಕೆಳಗೆ ತೋಟದಲ್ಲಿ, ಹೆಕ್ಕಿಕೊಂಡು ಹೋಗುವ ಇದ್ರೆ ಅಂತ ಬಂದೆ. ಇದೆಲ್ಲ ನೋಡಿ, ಇದು ನಾನು ಕಡ್ದು ಹಾಕಿದಾಯ್ತು ಆ ಸೈಡಿಗೆ ಬಗ್ಗಿತ್ತಂತ. ಇದೆಲ್ಲ ನೆಟ್ಟರೆ ಕಡಿಯದೇ ಇದ್ದರೆ ತೊಂದರೆ ಇಲ್ಲ, ಕಡಿದು ಕೆಳಗೆ ಹಾಕಿದರೆ ಅಲ್ಲೆಲ್ಲ ಬೇರು ಬರ್ತದೆ. ಇನ್ನು ಮಳೆಗಾಲ ಹೋದ್ಮೇಲೆ ಇದನ್ನೆಲ್ಲ ಕಡಿಸಿ ಗುಡ್ಡೆಯಲ್ಲಿ ಕೊಂಡೋಗಿ ಒಣಗಿದ ಮೇಲೆ ಬೆಂಕಿಯೇ ಕೊಡಬೇಕಷ್ಟೇ. ನೋಡಿ ಇಲ್ಲಿ ಸಹ ಹಾಗೆ ಕೆಳಗೆ ಕಡ್ದು ಹಾಕಿದ್ದು ಹೀಗೆ ಚಿಗುರಿದ್ದು. ನಾನು ಅದನ್ನು ಇಲ್ಲಿ ಎಂತ ಮಾಡಿದೆ, ಕಲ್ಲಿನ ಮೇಲೆ ಇಟ್ಟಿದ್ದೆ ನೋಡಿ, ಅದು ಕೆಳಗೆ ಮುಟ್ಟಿ ವಾಪಸ್ ಬೇರು ಬಂದಿದೆ. ಅಂಥದನ್ನೆಲ್ಲ ನೆಟ್ಟರೆ ಭಾರಿ ಕಷ್ಟ ಆಯಿತಾ ತೋಟದಲ್ಲೆಲ್ಲ, ಮತ್ತೆ ಅದೇ ತುಂಬಿಕೊಳ್ತದೆ. ಈ ಸೈಡಲ್ಲೂ ಕೊಳೆ ರೋಗದಾಗೆ ಕಾಣ್ತದೆ ಅಲ್ಲ, ನಳ್ಳಿ ಅವರು ಹೆಕ್ಕಿಲ್ಲ ಆಯಿತಾ, ತುಂಬ ಬಿದ್ದಿದೆ ಈ ಸಲ ಎಲ್ಲ ಕಡೆಯೂ ಸಹ. ತೆಂಗಿನಕಾಯಿ ಇಲ್ಲೊಂದು ಉಂಟು, ನಾನೀಗ ಇದನ್ನು ಹಿಡ್ಕೊಂಡೆ ಆಚೆಗೆ ಹೋಗೋದಿಲ್ಲ, ಕೆಳಗೆ ಹಾಕ್ತೇನೆ. ಗುರ್ತಕ್ಕೆ ರೈನ್ ಕೋಟ್ ಅಲ್ಲೇ ಬಿಡ್ತೇನೆ, ಇಲ್ಲದಿದ್ದರೆ ಮತ್ತೆ ಅದನ್ನು ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ತೆಂಗಿನಕಾಯಿಯನ್ನು ಮಳೆ ಈ ಹುಲ್ಲಿನಡೆಯಲ್ಲಿ. ನಾನು ಆ ಸೈಡಿಗೆ ಹೋಗಬೇಕಾಗ್ತದೆ ಇವಾಗ. ನೋಡಿ ಒಂದು ಕಾಯಿ ಇದೆ ಇಲ್ಲಿ, ಈ ಸೈಡಲ್ಲೂ ಇದೆ ನೋಡಿ ಬಿದ್ದುಕೊಂಡು, ಅದಲ್ಲೇ ಉಂಟು. ಅಲ್ಲಿ 2, ಇಲ್ಲೊಂದು 3 ಇದೆ, ಇಲ್ಲೊಂದಿದೆ. ಹಾಂ, ಅದರ ಬುಡಕ್ಕೆ ಬಿಟ್ಟು ನೋಡಿ, ಇಲ್ಲಿ ಇದೆ ನೋಡಿ ಒಂದು ತೆಂಗಿನಕಾಯಿ, ಅಲ್ಲೊಂದಿದೆ, 2 ಇದೆ. ನನಗೆ ತುಂಬ ಇದ್ದರೆ ಹೊತ್ತುಕೊಂಡು ಹೋಗಲಿಕ್ಕೆ ಸ್ವಲ್ಪ ಕೈ ನೋವು ಇದೆ ಆಯಿತಾ. ನಾನು ಜಾಸ್ತಿ ಇರಲಿಕ್ಕಿಲ್ಲ ಅಂದ್ಕೊಂಡಿದ್ದೆ, ನಾನು ಆ ಸೈಡಿಗೆ ಹಾಕಿದೆ, ಆಮೇಲೆ ಅಲ್ಲಿಂದ ಗೋಣಿಗೆ ಹಾಕುವ ಅಂತ. ಇಲ್ಲಿಂದಲೇ ಹೊತ್ಕೊಂಡು ಬೇಡ ಅಂತ ನೋಡಿ. ಇಲ್ಲಿ ಕೊನೆಯಲ್ಲಿ 2 ಮರದಲ್ಲಿ ಒಂದು ಸಿಕ್ಕೀಗ. ಈ ಸೈಡಲ್ಲೂ ಉಂಟು 2 ಕಾಣ್ತದೆ, ಅಲ್ಲಿ ಒಂದುಂಟು 3, ಒಟ್ಟು 4 ಸಿಕ್ಕಿತ್ತು ಇಲ್ಲಿ. ಇಲ್ಲಿ ನಮಗೆ ಇದ್ದ ಮರದ ಲೆಕ್ಕದಲ್ಲಿ ಎಷ್ಟು ಎಲ್ಲ ಹೋದ ಕಾರಣ ಕಡಿಮೆ ಇರುವುದಿಲ್ಲ, ಇದ್ರೆ ಜಾಸ್ತಿ ಇತ್ತು. 15 ಮರ ಮೇಲೆ ಸಿಡಿಲಿಗೆ ಹೋಗಿದೆ. ಉತ್ತರದಿಂದ ಬೀಳುವಾಗ ಒಳಗೆ ಹೋಗ್ತದೆ ಆಯ್ತು ತೆಂಗಿನಕಾಯಿ. ಇಲ್ಲೊಂದು ರೋಗ ಇದೆ ನೋಡಿ ಸಸಿ ಮರದಲ್ಲಿ. ಆ ಮರದಲ್ಲಿ ರೋಗ ಇದ್ದಾಗ ಅನಿಸ್ತದೆ ನನಗೆ, ಅದಕ್ಕೆ ಬಿಟ್ಟದೇ ಸರಿಯಾಗಿರ್ಲಿಕ್ಕೆ ಇಲ್ವಾ ಅಂತ ಅನಿಸ್ತದೆ. 40 ದಿನ ಆಯ್ತಷ್ಟೇ ಈಗ. ಸರಿ ಬಿಟ್ಟರೆ ಏನು ಆಗ್ತಿರ್ಲಿಲ್ಲ ನಿಜವಾಗ್ಲೂ, ಅಷ್ಟೊಂದು ಮಳೆ ಇರಲಿಲ್ಲ ಶುರುವಿಗೆ. ಮೊನ್ನೆ ಕಂಡಿರಲಿಲ್ಲ ಆಯ್ತದು.
ಒಮ್ಮೆ ಇಲ್ಲಿ ಕಸ ನಿಂತದ್ದನ್ನು ಈಗ ತೆಗಿಬೇಕಷ್ಟೇ ಆಯಿತಾ, ಈ ಜಾಗದಲ್ಲಿ. ಇಲ್ಲದಿದ್ದರೆ ನೀರು ಸರಿ ಹೋಗದೆ ನಿಂತುಕೊಂಡಿರ್ತದೆ ಇಲ್ಲಿ. ಹಾಲು ಫುಲ್ ಒಳಗೆ ಹೋಗ್ತಾ ಉಂಟು. ಹೀಗೆ ನಿಂತಿರ್ತದಲ್ಲ, ಹಾಗೆ ಹೋಗುದಿಲ್ಲ. ಸಣ್ಣ ಸಣ್ಣ ಹುಲ್ಲಿರುದು, ಅಡಿಕೆ ಹೋಗೋದಕ್ಕೋಸ್ಕರ ಇಟ್ಟದಾಯ್ತು ಇದು. ಅದ್ರ ಒಂದು ಅಡಿಗೆ ಹೋಯ್ತಾ ಅಂತ ಇವಾಗ. ಟ್ಯಾಂಕಿಯಲ್ಲಿ ನೀರು ಫುಲ್ ಆಗಿದೆ, ಅವರಲ್ಲಿ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿಂದ ಗುಲಾಬಿ 2 ಕೊಯ್ಕೊಂಡು ಹೋಗುವ ಅಂತ ಬಂದೆ, ಸಿಗುವುದಿಲ್ಲ ಮಾತ್ರ. ಅದು ಆ ಸೈಡಲ್ಲಿ ಉಂಟು. ಪಂಪ್ ಆಫ್ ಮಾಡಿದ್ರು ಬೇಡ ಅಂತ ಹೇಳಿದ್ದಾರೆ ಆಯ್ತಾ. ಇಲ್ಲಿ ನೀರು ಹೋಗ್ತಾನೆ ಉಂಟು. ಈ ಜಾಗದಲ್ಲಿ ಮೊನ್ನೆ ಎಲ್ಲ ಇಷ್ಟು ಕತ್ಲೆ ಇತ್ತಲ್ಲ, ಇದರನ್ನೆಲ್ಲ ಈಗ ಕಟ್ ಮಾಡಿ ಒಳ್ಳೆ ಬೆಳಕು ಬರ್ತಾ ಉಂಟು. ಈ ಸೈಡೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಸೈಡಲ್ಲೆಲ್ಲ ಹುಲ್ಲು ಬಂದದನ್ನು ಹಾಗೆ ಇದರನ್ನೆಲ್ಲ ಕಡ್ದು ವಾಪಸ್ ಚೆನ್ನಾಗಿ ಬರ್ತದೆ ಆಯ್ತು. ಅದು ಇದೊಂದು ಕಡ್ದಿಲ್ಲ ಆಯಿತಾ, ಇದೊಂದು ಬಾಕಿ ಇದೆ. ಸೈಡಲ್ಲಿ ಉಂಟಲ್ಲ, ಇಲ್ಲಿ ಈ ಸೈಡಲ್ಲಿ ನಮಗೆ ಆಚೆ ಹೋಗಲಿಕ್ಕೆ ಕಷ್ಟ ಆಗುವಾಗಿತ್ತು. ಇಲ್ಲೆಲ್ಲ ಹುಲ್ಲು ತುಂಬಿಕೊಂಡು ಆ ಸೈಡಿಂದ ಆ ಬಳ್ಳಿಗಳು ಅದೆಲ್ಲ ಬಂದು ಕತ್ಲೆ ಇತ್ತು. ಇದೆಲ್ಲ ಓಪನ್ ಆದ್ದು ಒಳ್ಳೆಯದಾಯ್ತು. ಇಲ್ಲಿ ಮಂಗ ಬಂದು ನೋಡಿ ಇದರಿಂದೆಲ್ಲ ತೆಂಗಿನಕಾಯಿ ಬೊಂಡ ತೆಗೆದು ತಿಂತಾ ಇರ್ತದೆ. ಕತ್ಲೆ ಇದ್ದರೆ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದಲ್ಲ. ಈಗ ಬೆಳಕು ಬಂದಿದೆ ಚಂದ. ಇದ್ರನ್ನೆಲ್ಲ ಆಚೆ ಕೊಂಡೋಗ್ಬೇಕಷ್ಟೆ. ಆ ದಿನ ನಾವು ಕಡಿದ ದಿವಸ ಉಂಟಲ್ಲ, ಮಳೆ ಬಂತು. ಆವಾಗ ಹಾಗೆ ಬೇಗ ಹೋದೆವು ನಾವು. ಮತ್ತೆ ಇನ್ನದ್ರನ್ನೆಲ್ಲ ತುಂಡು ಮಾಡಿ ಆಚೆ ಹಾಕಬೇಕಷ್ಟೆ. ನಾವು ನೆಟ್ಟ ಗಿಡದ ಹತ್ರ ಡೈಲಿ ಒಮ್ಮೆ ಬಂದು ಹೋಗಬೇಕಾಯ್ತು, ಇಲ್ಲದಿದ್ದರೆ ಒಳ್ಳೇದಾಗೋದಿಲ್ಲ. ಡೈಲಿ ಒಮ್ಮೆ ಬಂದು ನೋಡಿಕೊಂಡು ಎಂತ ಆಗಿದೆ ಅಂತ ಆದರೂ ನೋಡಬೇಕಲ್ಲ. ಸೌತೆ ಗಿಡ ನೋಡಿ ಇಲ್ಲಿ, ಅದು ಸ್ವಲ್ಪ ದೊಡ್ಡಾಗದೆ ಅದಕ್ಕೆ ಸೂಟು ಮಣ್ಣು ಹಾಕಿ ಎಲ್ಲ ಮಾಡಿದರೆ ಅದು ಗಿಡ ಹಾಳಾಗ್ಬೋದು. ಅದಕ್ಕೆ ನಾನು ಅದಕ್ಕೆ ಎಂತ ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ಉಂಟು. ಮುಳು ಸೌತೆ ಮೊನ್ನೆ ನೆಟ್ಟದನ್ನುಂಟಲ್ಲ, ಎಂಥದೋ ತುಂಡು ಮೊಂಟೆ ಎಂತ ಗೊತ್ತಿಲ್ಲ, ತುಂಡು ಮಾಡಿ ಆಗ್ತಾ ಉಂಟು. ಅದಕ್ಕೆ ನಾನು 3 ಗಿಡ ನೆಟ್ಟದು ಒಳ್ಳೆಯದಾಯಿತು. ನೋಡಿ ಇಲ್ಲಿ 2 ಹೋಗಿದೆ ಗಿಡ, ಇಲ್ಲಿ ಕಟ್ ಮಾಡಿ ಇಲ್ಲೆಲ್ಲವೂ ಹೋಗಿತ್ತು. ಇದರಲ್ಲೂ ಆಗಿದೆ, ಈ ಜಾಗದಲ್ಲಿ ತುಂಡಾಗಿದೆ. ಇಲ್ಲಿ ನೋಡಿ ಈ ಸಸಿಯನ್ನು ಎಂಥದೋ ತಿಂದಿದೆ, ಎಲ್ಲ ಗಿಡ ತಿಂದಿಲ್ಲ. ಇಲ್ಲೆಲ್ಲ ದಾಸವಾಳ ನಾನು ನೆಟ್ಟದೆಲ್ಲ ಜೀವ ಬಂದಿದೆ, ನೋಡುವಾಗ ಕಾಣ್ತದೆ. ಮಳೆ ಹೋದ ದಿನವೇ ನೀರು ಬೇಕಾದಿತ್ತು, ಅಷ್ಟು ಬಿಸಿಲಿನ ಜಾಗ. ಬುಡಕ್ಕೆಲ್ಲ ಅಡಿಕೆ ಸಿಪ್ಪೆ ಎಲ್ಲ ಹಾಕಬೇಕಷ್ಟೆ. ಅದು ನೆಟ್ಟು ಜೀವ ಹಿಡಿಯದೆ ಹಾಕಿದರೆ ನೀರು ನಿಂತು ಕೊಳ್ತು ಹೋದರೆ ಅಂತ ನಾನು ಹಾಕಿಲ್ಲ ಆಯ್ತು ಅದರನ್ನೆಲ್ಲ. ಇದಕ್ಕೆ ಕೂಡ ಎಂತ ಸಹ ಇಲ್ಲ ನೋಡಿ, ಇಲ್ಲಿ ಕಡ್ದು ಏನಾದರೂ ಇದಕ್ಕೆ ಇಡಬೇಕಷ್ಟೆ. ತೋಟದಿಂದ ಅಡಿಕೆ ಮರ ಏನಾದರೂ ತಂದು ಅವರ ಗಿಡಕ್ಕೆ ಬಳ್ಳಿ ಹೋಗ್ತಾ ಉಂಟು ನೋಡಿ. ಈ ಸೈಡಲ್ಲೂ ಇದೊಂದು ಪೇರಳೆ ಗಿಡಕ್ಕೆ ನೆಟ್ಟದು ನಾನು, ಇಲ್ಲದಿದ್ದರೆ ಎಂತ ಸಹ ಸಿಗಲಿಕ್ಕಿಲ್ಲ ನೋಡಿ. ಇದು ಇಷ್ಟು ಉದ್ದಾಗಿದೆ, ಈಗ ಇದಕ್ಕೆ ತಾಗಬೇಕಿತ್ತದು. ಹೀಗೆ ಬಗ್ಗಿಸಿ ಇಟ್ಟರೆ ಆಗ್ಬೋದು, ಅದು ಆಗಲಿ. ಸುಮ್ಮನೆ ಇದೆಲ್ಲಿ ಆದರೂ ಕಟ್ಟಾದರೆ ಕಷ್ಟ ಅಲ್ಲ ಈ ಬಳ್ಳಿ. ನಮ್ಮ ತೋಟದಲ್ಲಿ ಹೇಗೆ ಬಲ್ಲೆ ತುಂಬಿಕೊಂಡಿದೆ ಅಂತ ನೋಡುವ ಅಂತ ಈಚೆ ಬಂದೆ. ಈಗ ಹೋಗಲಿಕ್ಕೆ ದಾರಿ ಇಲ್ಲದಷ್ಟು ತುಂಬಿದೆ ನೋಡಿ. ಇಲ್ಲಿ ನೋಡಿ ಒಮ್ಮೆ ದಾರಿ ಕಾಣೋದಿಲ್ಲ, ಕುಂಡಿಗೆ ಬೀಳ್ಬೋದು ಅಷ್ಟು ಸ್ಪೀಡಲ್ಲಿ ಈ ಗಿಡಗಳೆಲ್ಲ ಬರ್ತದೆ ಆಯ್ತಾ. ಹುಲ್ಲ ಅಲ್ಲ ಇದು ನೋಡಿ, ಒಂದು ಗಿಡ ಯಾವ ಥರ ತುಂಬಿದೆ. ಈ ಮರ ಎಲ್ಲ ನೋಡಿ ಹೇಗೆ ಬಂದಿದೆ ಅಂತ, ಭಯಂಕರ ದಪ್ಪ ಬಂದಿದೆ ಆಯ್ತಾ. ಇಲ್ಲಿ ನೋಡಿ ಈ ಥರ ಮಾಡಿ ಹೋಗ್ಬೇಕಷ್ಟೆ. ಏನಾದರೂ ಇದ್ರೂ ಸಹ ಗೊತ್ತಾಗ್ಲಿಕ್ಕಿಲ್ಲ, ಹಾಗೆಂತ ಇರಲಿಕ್ಕಿಲ್ಲ. ನಾನು ಸೀದಾ ಹೋಗುದು, ಎಂತ ಇದ್ರೂ ಹೋಗ್ತೇನೆ. ಭಯ ಪಟ್ಟುಕೊಂಡು ಕೂತ್ರೆ ಇಲ್ಲಿಂದಲೇ ಕಾಣ್ತದಲ್ಲ ಎಷ್ಟು ಚಂದ ತೋಟ. ತೋಟಕ್ಕೆ ಹೋಗ್ಬೇಕಂತ ಯಾರಿಗೂ ಆಗಲಿಕ್ಕಿಲ್ಲ ಒಬ್ಬರಿಗೆ. ತೋಟ ಈ ಥರ ತುಂಬಿದಾಗ ಎಷ್ಟು ಸಲ ತೆಗಿಬೇಕಾಗ್ತದೆ ತೋಟದಿಂದ. ಕಳೆಗಳನ್ನು ತೆಗೆದಷ್ಟು ಬರ್ತಾ ಇರ್ತದೆ. ಇಡೀ ತೋಟದಲ್ಲಿ ಈ ಸಲ ಇದ್ದಿದೆ ಈ ಗಿಡ ತುಂಬಿಕೊಂಡದ್ದು. ಹುಲ್ಲಿನಿಂದ ಸುಲಭ ಇದ್ರೆ ಮೆಷಿನಲ್ಲಿ ತೆಗಿಲಿಕ್ಕೆ. ನೋಡುವಾಗ ನನಗೆ ತೆಗಿಬೇಕಂತ ಆಗ್ತದೆ, ಅಂದರೆ ಇದು ಬೇಗ ಕಟ್ಟಾಗ್ತದೆ. ಈ ಗಿಡ ಎಳೆ ಗಿಡ ಅಲ್ಲ, ಇವಾಗ ತುಂಬ
ಮೆತ್ತಗಿರ್ಗೆ ತುಂಬ ದಪ್ಪ ನೋಡಿದೆ. ಇಲ್ಲಿ ಮೇಣ ಈ ಥರ ಆಗೋದು ಹಿಸ್ಕಿನಿಂದಾಗಿ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹಿಸ್ಕಿದೆ ನೋಡಿ. ಎಲ್ಲ ಸಿಂಗಾರವನ್ನೇ ಅದುವೇ ತಿಂತ ಉಂಟು. ನಮ್ಮ ಆ ತೋಟ ಈ ಥರ ಇಲ್ಲ ನೋಡಿ. ಒಳಿಗೊಬ್ಬರ ಅದಕ್ಕೂ ಹಾಕಿತ್ತು, ಆದರೆ ಅದಿಷ್ಟು ಹಸಿರಾಗಿ ಬರಲಿಲ್ಲ. ಇಲ್ಲಿ ಭಯಂಕರ ಹಸಿರಾಗಿ ಬಂದಿದೆ. ಅದು ಈ ಸೈಡಲ್ಲಿ ಮತ್ತು ಆ ತೋಟದಲ್ಲಿ ಸ್ವಲ್ಪ ಲಾಚಾರಿ ಉಂಟು ನೋಡಿ. ಅದು ಅಂದರೆ ದಪ್ಪವೇ ಅದು ಆ ಮರ ಮುಂಚೆಯಿಂದಲೇ, ಆದರೆ ಅಲ್ಲಿ ಇಷ್ಟೊಂದು ಬೆಳೆದಿಲ್ಲ. ಇದು ಯಾಕೆ ಈ ಥರ ಬೆಳೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಳಿಯುವ ದಾರಿ ಕೂಡ ಕಾಣದಷ್ಟು ತುಂಬಿದೆ ಅಲ್ಲ ಬಲ್ಲೆ. ಈ ಸೈಡು ಇದು ಪೈಪ್ ಲೈನ್ ಹೋದ ಜಾಗ, ಇದು ನಾವು ಕೆಳಗೆ ಇಳಿಯುವ ದಾರಿ. ಇಲ್ಲಿ ಹೀಗೆ ಇಲ್ಲಿ ಹೋಗಲಿಕ್ಕೆ ಕಷ್ಟ ಇವಾಗ. ಇಲ್ಲಿ ಹೀಗೆ ಹೋಗಿ ಅಲ್ಲಿ ತಿರುಗಿ ಹಾಗೆ ಕೆಳಗೆ ಹೋಗುದು ನಾವು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ತಿರದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.